ಇಂದಿನಿಂದ ನಾನು ಹೇಳಿ ಅಂತ ಯಾರೂ ಕರೆಯೋದಿಲ್ಲ. ನಾನು ವೇದಿಕೆಗೆ ತಲುಪಿದಾಗ ಅಲ್ಲಿ ನಿಂತು ನನ್ನ ಬಲಗೈಯನ್ನು ಶಕ್ತಿ ಚಕ್ರ ಕಂಬದ ಮೇಲಿಟ್ಟೆ. 3ನೇ ಅಂತ ನಾನು ಭಯಪಟ್ಟಂತೆ ನಡೆಯಿತು. ನನ್ನ ಪ್ರದರ್ಶನ ಮತ್ತೊಮ್ಮೆ ವ್ಯರ್ಥವಾಗಿದೆ. ನಾನು ಬಹಳ ಶ್ರಮಿಸಿದ್ದೆ. ನಾನು ಮತ್ತೊಮ್ಮೆ ಪ್ರಯತ್ನಿಸಿದೆ. ಕೈಯನ್ನು ಮತ್ತೆ ಇಟ್ಟೆ. ಓಯ್, ನೀನು ಒಬ್ಬ ಅಪ್ರಯೋಜಕ. ಹೇಳಿ. ಇವೆಲ್ಲ ಕೇಳಿದ ಅಪ್ಪ ಕೋಪದಿಂದ ಅಲ್ಲಿಂದ ಹೊರಟರು. ಆದ್ರೆ ನಂತರ ನನ್ನ ಬಾಲ್ಯದ ಗೆಳತಿ ಐರಾ ಅಲ್ಲಿಗೆ ಬಂದಳು. ನೀವೆಲ್ಲ ಧ್ರುವ ಯಾರು ಎಂಬುದನ್ನು ಮರೆತಿರಾ? ಇದೇ ಆ ಹುಡುಗ. ಕೇವಲ 15ನೇ ವಯಸ್ಸಿನಲ್ಲಿ 10ನೇ ಹಂತ ತಲುಪಿದವನು ಮತ್ತು ಅಪ್ರತಿಮ. ನೆನಪಿರಲಿ, ಧ್ರುವ ಮತ್ತೆ ಆ ಹಂತ ತಲುಪುತ್ತಾನೆ. ಆಗ ನೀವು ಎಲ್ಲರೂ ಪಶ್ಚಾತ್ತಾಪ ಪಡ್ತೀರಾ. ಐರಾ, ಬಿಡು, ತಪ್ಪು ನನ್ನದೇ. ಅದನ್ನು ಹೇಳುತ್ತಾ ನಾನು ತಲೆ ತಗ್ಗಿಸಿಕೊಂಡು ಮೈದಾನದಿಂದ ಹೊರಟೆ.